ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊರೋನಾ ಸೋಂಕು ಬಂದಾಗ ರಾಜ್ಯದಲ್ಲಿ ಪರಿಸ್ಥಿತಿ ಹೆಂಗಿತ್ತು, ಇಡೀ ದೇಶದಾದ್ಯಂತ ಪರಿಸ್ಥಿತಿ ಹೆಂಗಿತ್ತು ಅಂತ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಆಂಧ್ರದಲ್ಲಿ ಕೊರೋನಾ ಸೋಂಕಿಗೆ ಮತ್ತಿಬ್ರು ಬಲಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಇಬ್ರು ಅಲ್ಲ ಇನ್ನೂ ಕೆಲವರು ಬಲಿ ಹಾಕಿದ್ದಾರೆ ಕೊರೋನಾ ಸೋಂಕಿಗೆ ಮತ್ತೆ ಆಂಧ್ರದಲ್ಲಿ ಅನ್ನುವಂತಹ ಆತಂಕ ಇದೆಯಲ್ಲ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಗಡಿ ಭಾಗದ ಪಾವಗಡ ತಾಲೂಕಿನ ಭಾಗದಲ್ಲೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆಯಂತೆ. ಆಂಧ್ರದಲ್ಲಿ ಕೋವಿಡ್ಗೆ ಬಲಿಯಾಗಿರುವ ಹಿನ್ನೆಲೆ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಮುನ್ನೆಚ್ಚರಿಕೆ ವಹಿಸುವಂತೆ ಪಾವಗಡ ತಹಶೀಲ್ದಾರ್ ಆದೇಶ ಕೊಟ್ಟಿದ್ದಾರೆ. ತಾಲೂಕಿನ 5 ಕಡೆ ತಪಾಸಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ ತಹಶೀಲ್ದಾರ್. ಹಾಗಾಗಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಬೇರೆ ರಾಜ್ಯದಿಂದ ಬರೋರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡಬೇಕು ಅನ್ನೋ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಕೋವಿಡ್ ಅಬ್ಬರ ಹೆಂಗಿತ್ತು ಅನ್ನೋದು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಆಂಧ್ರದಲ್ಲಿ ಕೊರೋನಾ ಸೋಂಕಿಗೆ ಕೆಲವರು ಬಲಿ ಹಾಕಿದ್ದಾರೆ. ಸೊ ಗಡಿ ಹಂಚಿಕೊಂಡಿರುವಂತಹ ನಮ್ಮ ರಾಜ್ಯದಲ್ಲಿ ಸಹಜವಾಗಿ ಆತಂಕ ಇರುತ್ತೆ. ಈಗಲೇ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೋದು ಅಗತ್ಯ ಇರೋದ್ರಿಂದ ಪಾವಗಡ ಭಾಗದಲ್ಲೆಲ್ಲ ತಪಾಸಣೆ ಮಾಡಬೇಕು ಅಂತ ಅಲ್ಲಿನ ತಹಶೀಲ್ದಾರ್ ಸೂಚನೆ ಕೊಟ್ಟಿದ್ದು, ಅದರಂತೆ ತಪಾಸಣೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ.